ಇನ್ನು ಮಿಥುನ ರಾಶಿಯ ವಾರದ ಭವಿಷ್ಯದ ಬಗ್ಗೆ ನೋಡೋದಾದ್ರೆ ಆರಿದ್ರ ಮೃಗಶಿರ ಪುನರ್ಸು ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿಯ ಅಧಿಪತಿ ಆಗಿರ್ತಕ್ಕಂಥವನು ಬುಧ. ನೋಡಿ, ಬುಧಸ್ಯ ಬುದ್ಧಿರ್ಬಲಂ ಅಂತ ಹೇಳ್ತೇವೆ. ಮನುಷ್ಯನಿಗೆ ಯಾವುದೇ ಕೆಲಸವನ್ನು ಮಾಡೋದಾದರೂ ಕೂಡ ಸರಿಯಾದಂತಹ ಬುದ್ಧಿ ಜ್ಞಾನ ಅನ್ನುವಂಥದ್ದಿರಬೇಕು. ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು, ತಪ್ಪು ಮಾತುಗಳನ್ನ ಆಡಬಾರ್ದು. ಪ್ರತಿನಿತ್ಯವೂ ಕೂಡ ಸಂತೋಷವಾಗಿರಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನೂ ಬಯಸ್ತೇವೆ ಅಲ್ವಾ? ಯಾವ ಕಷ್ಟಗಳು ನನಗೆ ಬರಬಾರ್ದು, ನಾನು ಸಂತೋಷವಾಗಿರಬೇಕು, ನನ್ನ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರಬಾರ್ದು, ಎಲ್ಲರೂ ದುಡಿಯುವಂಥದ್ದು ಅದಕ್ಕೋಸ್ಕರವಾಗಿ. ಹಾಗಾದರೆ ಏನು ಮಾಡಬೇಕು? ಒಂದು 5 ಗುಲಗಂಜಿಯನ್ನು ತೆಗೆದುಕೊಂಡು, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಆ ಗುಲಗಂಜಿಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಕಬೋರ್ಡು, ಕ್ಯಾಶ್ ಬಾಕ್ಸು ಅಥವಾ ಆಫೀಸಲ್ಲಿ ನೀವೇನು ಅಲ್ಮೇರಾ ಅಂತ ಹೇಳ್ತೀರಿ, ಹಣವನ್ನು ಇಡುವಂತಹ ಜಾಗದಲ್ಲಿ ಇದು ಯಾವುದೂ ಇಲ್ಲ ಗುರುಳೆ ಅಂತ ಹೇಳಿದ್ರೆ, ಒಂದು ಪೇಪರ್ನಲ್ಲಿ ಒಂದಷ್ಟು 5 ಗುಲಗಂಜಿಯನ್ನು ಹಾಕಿ ಒಂದು ಪೇಪರ್ನಲ್ಲಿ ಕಟ್ಟಿ ದೇವ್ರ ಮುಂದೆ ಮುಟ್ಟಿಸಿ, ಇಷ್ಟ ದೇವರು ಕುಲದೇವರು ದೇವಾಲಯಕ್ಕೆ ಹೋಗಿ ದೇವ್ರ ಮುಂದೆ ಮುಟ್ಟಿಸಿ ಆ ಗುಲಗಂಜಿಯನ್ನು ಪಾಕೆಟ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಧನವೃದ್ಧಿ ಆಗುತ್ತೆ. ಮಾನಸಿಕವಾಗಿ ತುಂಬ ಚೆನ್ನಾಗಿರ್ತಾರೆ. ಯಾವುದೇ ಕಷ್ಟಗಳು ಬಂದರೂ ಕೂಡ ಮಿಥುನ ರಾಶಿಯವರಿಗೆ ದೂರವಾಗ್ತಾ